ಜಿಯೋ ಹಾಟ್‌ಸ್ಟಾರಲ್ಲಿ ದಿನಕ್ಕೆ 100 ಹ್ಯಾಡ್ಸ್ ಬರ್ತಾ ಇದೆಯಾ? ಈ ಒಂದು ಸೆಟ್ಟಿಂಗ್ ಮಾಡಿದ್ರೆ ಸಾಕು. ನಮಸ್ಕಾರ ಎಲ್ರಿಗೂ. ಒಂದು ಸಣ್ಣ ಪ್ರಶ್ನೆ. ಜಿಯೋ ಹಾಟ್‌ಸ್ಟಾರ್ ಸಿನಿಮಾ ನೋಡೋಕ್ಕೆ ಕುಳಿತಾಗ ತುಂಬ ಹ್ಯಾಡ್ಸ್ ಬರುತ್ತೆ. ಹ್ಯಾಡ್ಸ್ ಜಾಸ್ತಿನಾ ಸಿನಿಮಾ ಜಾಸ್ತಿನಾ ಅನ್ನೋದೇ ಕನ್ಫ್ಯೂಷನ್. ಪ್ರತಿ 5 ನಿಮಿಷಕ್ಕೊಂದು ಹ್ಯಾಡ್ಸ್ ಬರುತ್ತೆ. ಕೋಪ ಹಂಗೆ ಬರ್ತಿದೆಯಾ? ಹಾಗಾದರೆ ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ. ಹ್ಯಾಡ್ನ ಸ್ಕಿಪ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆಯವರೆಗೂ ಕೇಳಿ. ಒಂದು ಟ್ರಿಕ್ ಮಾಡಿದ್ರೆ ಸಾಕು, ತುಂಬ ಹ್ಯಾಡ್ಸ್ ಕಡಿಮೆ ಆಗುತ್ತೆ. ಮೊದಲಿಗೆ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ನಿಮಗೆ. ಈ ಜಿಯೋ ಹಾಟ್‌ಸ್ಟಾರಲ್ಲಿ ಆ್ಯಡ್ಸ್ನ ಸಂಪೂರ್ಣವಾಗಿ ರಿಮೂವ್ ಮಾಡೋ ಸೀಕ್ರೆಟ್ ಸೆಟ್ಟಿಂಗ್ ಅಂತೂ ಯಾವುದೂ ಇಲ್ಲ. ಆದರೆ ಹಲವು ಗೊತ್ತಿಲ್ಲದೆ ಇರೋ ಕೆಲವು ಮೆಥಡ್ಸ್ ಇದೆ. ಅದು ಫಾಲೋ ಮಾಡಿದ್ರೆ ಆ್ಯಡ್ಸ್ ಕಡಿಮೆ ಆಗುತ್ತೆ. ಯಾವುದು ಆ ಮೆಥಡು? ನೋಡಿ, ಈಗ ಆ್ಯಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಫಿಲಿಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಆ್ಯಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗಾರೆ ನಾವು ಆ್ಯಡ್ಸ್ಗೆ ವೆಯ್ಟ್ ಮಾಡೋಂಗಿಲ್ಲ, ಫಿಲಿಮ್ಗೆ ವೆಯ್ಟ್ ಮಾಡಬೇಕು. ಆ್ಯಡ್ಸ್ ಕ್ಲಿಯರ್ ಆಗೋವರೆಗೂ ಫಿಲಿಮ್ ಸ್ಟಾರ್ಟ್ ಆಗೋಲ್ಲ. ಒನ್ಸ್ ಆ್ಯಡ್ಸ್ ಕ್ಲಿಯರ್ ಆದಮೇಲೆ ಕೆಲವೊಂದು ಫ್ರೀ ವರ್ಷನಲ್ಲಿ ಆ್ಯಡ್ಸ್ ಜಾಸ್ತಿ ಬರುತ್ತೆ. ನೋಡಿ, ಈಗ ಮೂವಿ ಸ್ಟಾರ್ಟ್ ಆಯ್ತಲ್ಲ, ಹಾಗೆ ನೀವು ಸ್ಕ್ರೀನ್ ನೋಡ್ತಾ ಇರ್ಬೋದು. ಎಷ್ಟು ಆ್ಯಡ್ಸ್ ಇದೆ ನೋಡಿ, 10, 11, 12ವರೆಗೂ ಆ್ಯಡ್ಸ್ ಇರುತ್ತೆ. ಏನು ಮಾಡಿ ಅಂದರೆ ಫುಲ್ ಫಾರ್ವರ್ಡ್ ಮಾಡಿ, ಅಂಟಿಲ್ ಲಾಸ್ಟ್ ಎಂಡ್ ಆ್ಯಡ್ವರೆಗೂ ಫಾರ್ವರ್ಡ್ ಮಾಡಿ. ಒನ್ಸ್ ಎಂಡ್ ಆ್ಯಡ್ ಬಂದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈಗ ಎಷ್ಟು ಆ್ಯಡ್ಸ್ ಇದೆ ನೋಡಿ, ಇನ್ನು ಎಂಡ್ವರೆಗೂ ಇದೆ ಆ್ಯಡ್ಸ್. ಎಂಡ್ ಆ್ಯಡ್ಗೆ ಹೋದ್ಮೇಲೆ ಪ್ಲೇ ಮಾಡಿ. 2 ಆ್ಯಡ್ ಪ್ಲೇ ಆಗುತ್ತೆ. ಈ ಆ್ಯಡ್ ಸಮ್ ಟೈಮ್ 20 ಸೆಕೆಂಡ್ ಇರುತ್ತೆ, ಸಮ್ ಟೈಮ್ 30 ಸೆಕೆಂಡು, ಸಮ್ ಟೈಮ್ 50 ಸೆಕೆಂಡು. ಈ ಥರ ಡಿಪೆಂಡ್ ಆನ್ಸ್ ಆ್ಯಡ್ ಯಾವ ಥರ ಮಾಡಿರ್ತಾರೆ ಅದ್ರ ಮೇಲೆ ಆ್ಯಡ್ಸ್ ಇರುತ್ತೆ. ಆ್ಯಡ್ಸ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಿ. ನೋಡಿ, ಫಿಲಿಮಲ್ಲಿ ಆ್ಯಡ್ ನೋಡೋದಲ್ಲ ಅಂತ ಇಲ್ಲಿ ಆ್ಯಡ್ ನೋಡೋದಕ್ಕೂ ವೆಯ್ಟ್ ಮಾಡ್ಬೇಕು ನಾವು. ನೋಡಿ, ಈಗ ಒಂದು ಆ್ಯಡ್ ಕಂಪ್ಲೀಟ್ ಆಯಿತಾ, ಸೆಕೆಂಡ್ ಆ್ಯಡ್ ಪ್ಲೇ ಆಗ್ತಿದೆ. ಈ ಆ್ಯಡ್ 20 ಸೆಕೆಂಡ್ ಇದೆ. ಎಂಡ್ವರೆಗೂ ಸ್ಕಿಪ್ ಮಾಡಿಬಿಡಿ. ಬಿಕಾಸ್ ಎಂಡ್ ಸ್ಕಿಪ್ ಮಾಡಿದ್ರೆ ಮತ್ತೆ ಈಗೇನು ಆ್ಯಡ್ ನೋಡಲೇಬೇಕು ನೀವು, ನಿಮಗೆ ಬೇರೆ ದಾರಿನೇ ಇಲ್ಲ. ಸೊ ಈಗ ಸೆಕೆಂಡ್ ಆ್ಯಡ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಯಿತಾ? ಈಗ ಮೂವಿ ಪ್ಲೇ ಆಗುತ್ತೆ. ಈಗ ಮತ್ತೇನು ಪ್ಲೇ ಆಯಿತಾ? ಈಗ ನೋಡಿ, ಕಂಪ್ಲೀಟ್ ಮೂವಿ ಪ್ಲೇ ಆಗುತ್ತೆ. ಯಾವುದೇ ಒಂದು ಆ್ಯಡ್ ಕಾಣೋದಿಲ್ಲ. ಫುಲ್ ಬ್ಯಾಕ್ವರ್ಡ್ ಬಂದು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಿ ಮೂವಿನ. ಒಂದು ಆ್ಯಡ್ ಬರೋದಿಲ್ಲ. ಸೊ ಈ ಟ್ರಿಕ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ಈಗ ಒಂದು ಆ್ಯಡ್ ಕಾಣ್ತಿಲ್ಲ. ಇಷ್ಟ ಆದರೆ ಇದೇ ಥರ ಇನ್ಫಾರ್ಮೇಷನ್ಸ್ಗೆ ಫಾಲೋ ಮಾಡಿ, ಪೇಜ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.